ನಾಲ್ಕು ತಾಲೂಕುಗಳು ಅಲ್ಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ. ನಾವು ನಮ್ಮ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಟೀಮ್ DC, SP, CO ಕೂಡ ಅದೇ ತನಕ ಇದೆ. ಆಲ್ ಅಸಿಸ್ಟೆಂಟ್ ಕಮಿಷನರ್, DSP ಮತ್ತು MLA. ನಾವು ಇವತ್ತು ಪ್ರವಾಸ ಮಾಡಿರ್ತಕ್ಕಂಥ ಉದ್ದೇಶ ಜಿಲ್ಲೆಯಲ್ಲಿ COVID-19, ಮಂಗನ ಕಾಯಿಲೆ, ಕುಡಿಯುವ ನೀರು ಮತ್ತು ಅಕಸ್ಮಾತ್ ಆಗಿರ್ತಕ್ಕಂಥ ಮಳೆ ಹಾನಿ, ಇದರ ಬಗ್ಗೆ ಜನಜೀವನ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ಮತ್ತು ಇದರ ಬಗ್ಗೆ ಮುಂದೆ ತೆಗೆದುಕೊಳ್ಬೇಕಾದಂಥ ಕ್ರಮ, ಈ ಹಿನ್ನೆಲೆಯಲ್ಲಿ ನಾವಿವತ್ತು 4 ತಾಲೂಕಿಗೆ ಎಲ್ಲ ಅಭಿಪ್ರಾಯವನ್ನು ಪಡೆದಿದ್ದೇವೆ. ಜನಪ್ರತಿನಿಧಿಗಳ ಅಭಿಪ್ರಾಯ ಪಡೆದಿದ್ದೇವೆ, ಹಿರಿಯ ಅಧಿಕಾರಿಗಳ ಅಭಿಪ್ರಾಯ ಪಡೆದಿದ್ದೇವೆ. ಅದಾದ ಮೇಲೆ ಅನೇಕ ನಿರ್ಣಯಗಳನ್ನು ನಾವಿವತ್ತು ಕೃಷಿ ಕ್ಷೇತ್ರಕ್ಕೆ, ಮೀನುಗಾರಿಕೆ ಕ್ಷೇತ್ರಕ್ಕೆ, ಕೃಷಿ ಸಂಬಂಧಪಟ್ಟಂಥ ಉದ್ಯೋಗಕ್ಕೆ, ಅದು ಅಡಿಕೆ ಇರ್ಬೋದು, ಅದು ಗೇರು ಬೀಜ ಇರ್ಬೋದು, ಗೋಡಂಬಿ, ಅಡಿಕೆ, ಗೋಡಂಬಿ ಅಥವಾ ಕೊಬ್ಬರಿ, ಅಕ್ಕಿ ಮೀನು, ಹಿಟ್ಟಿನ ಗಿರಣಿ, ಪಂಚಮಿಷ, ಟಿವಿ ಮಿಕ್ಸಿ ಇಟ್ಟಿವಿ, ಗ್ಯಾರೇಜ್ ಇಂಥವನ್ನು ಓಪನ್ ಮಾಡೋದಕ್ಕೆ ಅನುಸರಿಸಬೇಕಾದ ಕ್ರಮದ ಬಗ್ಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ. ಗ್ರಾಮಾಂತರ ಪ್ರದೇಶದಲ್ಲಿ ಕೃಷಿ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಡಿಸೈನ್, ಅದಕ್ಕೂ ಕೂಡ ಏನೇನು ಮಾಡಬೇಕು, ಯಾವ ರೀತಿಯಲ್ಲೂ ಕೂಡ ನಗರ ಪ್ರದೇಶಕ್ಕೆ ಬಂದು ಹೋಗುವಂಥ ಸ್ಥಿತಿ ಇಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ವಿಡಿಯೋಗಳ ಮೂಲಕ ಅಲ್ಲದೆ ಇಂಡೆಕ್ಟ್ ತಗೊಂಡು ಅಲ್ಲಿ ಯಾರಿಗೆ ಏನು ಬೇಕು, 2 ದಿವಸದೋ 3 ದಿವಸದೋ ಅದನ್ನು ನಮ್ಮ ಜಿಲ್ಲಾಡಳಿತವೇ ನಮ್ಮ RDPR ಮೂಲಕ ನಮ್ಮ ಪಂಚಾಯತ್ ಖರ್ಚನ್ನೇ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಇವತ್ತು ನಿರ್ದೇಶನ ಕೊಟ್ಟಿದ್ದೀವಿ. ಕಾರಣ ನಗರ ಪ್ರದೇಶಕ್ಕೆ ನಮಗೆಲ್ಲ ಒಂದು ತೆಗೆದುಕೊಂಡು ಕೊಡೋದಕ್ಕೆ ನಮಗೆ ಅವಕಾಶ ಇಲ್ಲ, ಆಗೋದೇ ಇಲ್ಲ. ಕಾರಣ ಜನದಟ್ಟಣೆ ಜಾಸ್ತಿ. ಎರಡನೇದಾಗಿ ನಾವೇನೋದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಹಣ ತಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ದುರ್ಬಳಕೆ ಆಗುತ್ತೆ. ನಮ್ಮ ಸರ್ಕಾರದ ಮೇಲೆ, ನಮ್ಮ ಆಡಳಿತದ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ತಪ್ಪು ಸಂದೇಶ. ಅದಕ್ಕೆ 1,000-2,000 ರೂಪಾಯಿ ಪಂಚಾಯತಿನ ಖರ್ಚಾಗುವುದಿಲ್ಲ, ನಮ್ಮ ಖರ್ಚಲ್ಲೇ ರೈತರಿಗೆ ಡಿಜಾಲ್ ತಗೊಂಡೋಗಿ ಆ ಪ್ರದೇಶಕ್ಕೆ ಕೊಡ್ತಕ್ಕಂಥ ರೀತಿಯಲ್ಲಿ ಅವ್ರು ಡಿಜಾಲ್ ಹಣ ಅಷ್ಟೇ ಕೊಟ್ಟು ಆಯಿತು. ಆ ರೀತಿಯಲ್ಲಿ ಏನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಮೂರನೇದಾಗಿ ಮೀನುಗಾರಿಕೆ ಕೂಡ ಕೊಡಬೇಕಾದಂಥ ಅನೇಕ ಸಲಹೆಗಳನ್ನು ನಮ್ಮ ಘಟ್ಟದ ಕೆಳಗಿನ ಮೀನುಗಾರ ಪ್ರತಿನಿಧಿಗಳು, ಅನೇಕ ಜನ ಶಾಸಕರು, ದಿನಕರ್ ಶೆಟ್ಟರು, ರೂಪಾಯಿ ನಾಯಕರು ಮತ್ತು ಸುಧೀರ್ ನಾಯಕರು, ನಮ್ಮದೇ ಆದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ. ಅನೇಕ ಅಭಿಪ್ರಾಯಗಳನ್ನ ಇವತ್ತು ಅದಾದ ಮೇಲೂ ಕೂಡ ಯಾವ ಮೀನುಗಾರಿಕೆಗೂ ಕೂಡ ತೊಂದರೆ ಆಗಬಾರ್ದು, ಮೀನನ್ನ ಮಾರಾಟ ಮಾಡ್ತಕ್ಕಂಥ ತೊಂದರೆ ಆಗಬಾರ್ದು, ಆದರೆ ಎಲ್ಲೂ ಕೂಡ ದುರ್ಬಳಕೆ ಆಗ್ತಕ್ಕಂಥ ಆ ನಿಟ್ಟಿನ ನಾಲ್ಕನೇದಾಗಿ ಹೊರಗಡೆಯಿಂದ ಬರ್ತಕ್ಕಂಥ ಜನ ಮತ್ತು ಇಲ್ಲಿನ ಹೊರಗಡೆ ಹೋಗ್ತಕ್ಕಂಥ ಇದರ ಬಗ್ಗೆ ಮಾತ್ರ ಜಿಲ್ಲಾಡಳಿತ ಕಲಾಟವಾಗಿ ನನ್ನ ಮನೆ ಪತ್ರಿಕೆ ಪಾಲಿಸಿದೆ. ಯಾವ 3ನೇ ತಾರೀಕಿನ ಜಿಲ್ಲೆಗೆ ಇಂಥವ್ರನ್ನ ತರಬೇಕಿತ್ತು ಅಂತಕ್ಕಂಥ ಒತ್ತಡವನ್ನು ಜಿಲ್ಲಾಡಳಿತದ ಅಂತೇಳಿ ವಿನಂತಿ ಮಾಡಿದ್ದೇವೆ. ಕಾರಣ COVID-19 ಮುಕ್ತ ಜಿಲ್ಲೆ ಅಂತೇಳಿ 26-27 ತಾರೀಕಿಗೆ ನಾವು ಆಗಬೇಕು ಅಂತ ಹೆಮ್ಮೆಯಿಂದ ನಮ್ಮ ಅಧಿಕಾರಿಗಳನ್ನ ಕೆಲಸ ಮಾಡ್ತೀವಿ. ಹಾಗಾಗಿ ಕೊನೆಯ ಸ್ಥಾನದಲ್ಲಿದ್ದ ನಾವು ಯಾವ ಕಾರಣಕ್ಕೂ ಈ ಒಂದು ಒತ್ತಡವನ್ನು ತೆಗೆದುಕೊಳ್ಳೋದಕ್ಕೆ ಜಿಲ್ಲಾಡಳಿತ ನಾವು ಸಿದ್ಧತೆಯಿಲ್ಲ. ಇದು ರಾಜ್ಯದ ಮುಖ್ಯಮಂತ್ರಿಗಳ ಸೂಚನೆ, ನಮಗೆಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ. ಹಾಗಾಗಿ ಇದ್ರ ಮೇಲೆ ನಾವು ಗೋವಾದಲ್ಲಿ ಭಾಗತ್ತೇವೆ, ನಾವು ಮಹಾರಾಷ್ಟ್ರ ಭಾಗತ್ತೇವೆ, ಕೇರಳ ಭಾಗತ್ತೇವೆ, ಕೇರಳದಿಂದ ಉಡುಪಿ ಬಂದುಕೊಂಡಿದ್ದಾರೆ, ಉಡುಪಿ ಭಾಗದಲ್ಲಿ ಕೇರಳ ಇದ್ದಾರೆ. ಹಾಗಾಗಿ ಈ ಒಂದು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ತೆಗೆದುಕೊಳ್ಳೋದಕ್ಕೆ ನಮ್ಮ ಜಿಲ್ಲೆ ಇವತ್ತು ತಯಾರಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿ ವಿನಂತಿ ಮಾಡಿದ್ದೇವೆ. ಇದ್ದಲ್ಲೇ ಉಳಿವಿ, ನಾವು 8 ದಿವಸದೆಲ್ಲ ಪರಿಸ್ಥಿತಿ ಸರಿ ಹೋಗುತ್ತೆ. ಆ ಪರಿಸ್ಥಿತಿಯ ನಂತರದಲ್ಲಿ ಸರಿಯಾದಂಥ
ಕೊನೆಯದಾಗಿ ತಂಗಿಗಳವರು ಕೂಡ ನಮ್ಮ ಕಡೆ ವಿನಂತಿ ಮಾಡಿದರು. ನಮ್ಮ ಧಾರ್ಮಿಕ ಆಚರಣೆ ಕಾರ್ಯಕ್ರಮಕ್ಕೆ ದಿವಸಕ್ಕೆ ಒಟ್ಟು ಅನುಕೂಲ ಆಗುತ್ತೆ. ನಾನು ಬಹಳ ವಿನಯದಿಂದ ಮತ್ತೊಮ್ಮೆ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ. ತಂಗಿಯವರು ಎಲ್ಲ ರಂಜಾನ್ ತಿಂಗಳನ್ನು ಆಚರಣೆ ಮಾಡತಕ್ಕಂಥ ಕಾಲದಲ್ಲಿ ಭಗವಂತನ ಇದೇ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಮನೆಯಲ್ಲೇ ಆಚರಣೆ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ರಿಲ್ಯಾಕ್ಸೇಷನ್ ಕೊಡ್ತಕ್ಕಂಥ ಪರಿಸ್ಥಿತಿ ಇದೆ. ರಿಲ್ಯಾಕ್ಸೇಷನ್ ಕೇವಲ ಅದಕ್ಕೆ ಸಾಕ್ತಾ ಇರಲಿಲ್ಲ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ, ಹಿಂದೂ ಇರ್ಬೋ, ಕ್ರಿಶ್ಚಿಯನ್ ಇರ್ಬೋ, ಸಿಖ್ ಇರ್ಬೋ, ಸಾಯಿ, ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೂ ರಿಲ್ಯಾಕ್ಸೇಷನ್ ಕೊಡ್ತಕ್ಕಂಥ ಪ್ರಶ್ನೆ ಮನೆಯಲ್ಲೇ ನೀವು ಧಾರ್ಮಿಕ ಆಚರಣೆ ಮಾಡ್ತೀವಿ. ಜಿಲ್ಲೆಯ ಪರಿಸ್ಥಿತಿ ಸರಿ ಹೋಗ್ತಾರೆ, ರಾಜ್ಯದ ಪರಿಸ್ಥಿತಿ ಹೋಗ್ತಾರೆ, ರಾಜ್ಯ ಮತ್ತು ಜಿಲ್ಲೆ ನೋಡಿ ಹೋಗ್ತಾರೆ ತೆಗೆದುಕೊಳ್ಳುತ್ತೆ. ಆಗ ಮಾತ್ರ ಈ ಪರಿಸ್ಥಿತಿ ಹೊಂದಿಕೊಳ್ಳೋಕೆ ಸಾಧ್ಯ. ಅಲ್ಲಿ ತನಕ ಆಡಳಿತ ಮೇಲೆ ನಾವು ಉತ್ತರ ತಂದು ಏನೋ ಪ್ರಯೋಜನ ಆಗೋದಿಲ್ಲ. ಮತ್ತೊಮ್ಮೆ ಸ್ಪಷ್ಟಪಡುತ್ತೇನೆ, ಏನೋ ಪ್ರಯೋಜನ ಆಗೋದಿಲ್ಲ. ಇಡೀ ರಾಜ್ಯದಲ್ಲಿ ನಾವು ಕಟ್ಟಪ್ಪಣೆ ಹಾಕ್ಕೊಂಡಿದ್ದೇವೆ, ಹೇಗೆ ಹೋಗಬೇಕು ಅಂತ ನಿರ್ಣಯ ಮಾಡಿಕೊಂಡಿದ್ದೇವೆ. ಮತ್ತು ನಮ್ಮ ನಗರ ಪ್ರದೇಶ ಒತ್ತಡ ಏನಿದೆ, ಈ ಒತ್ತಡ ಕೇವಲ ಒತ್ತಡಕ್ಕೆ ಮಾತ್ರ, ಇದು ಹೊಂದಾವಕ್ಕೂ ಮತ್ತು ಉಂಟಾಗುವಂತೆ ಎಲ್ಲ ನಗರ ಪ್ರದೇಶದ ಒತ್ತಡ ಮೊದಲನೇ ರೀತಿಯನ್ನೇ ಮುಂದುವರಿಯುತ್ತೆ. ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮೊದಲನೇ ರೀತಿಯನ್ನೇ ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ನಗರ ಪ್ರದೇಶದಲ್ಲಿ ಜನ ಓಡಾಟ ಆರಂಭ ಮಾಡಲಿಕ್ಕೆ ಆಗೋದಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ಆರಂಭ ಮಾಡಬೇಕು. ಏನೋ ತೊಂದರೆ ಮಾಡಬೇಕು. ಅದು ನಗರ ಪ್ರದೇಶಕ್ಕೆ ಬಂದು ಪರಿಸ್ಥಿತಿಯ ಹದಗೆಡಿಸೋದಕ್ಕೆ ಆಡಳಿತ ಅದು ಮಾತ್ರ ನಮ್ಮ ಇಡೀ ಜಿಲ್ಲೆ ನಗರ ಪ್ರದೇಶ ಜನಕ್ಕೆ ಕಷ್ಟ ಆಗಿದೆ. ಈ ಕಷ್ಟಕ್ಕೆ ನಾವು ಕ್ಷಮೆ ಕೇಳ್ತೀವಿ. ಅದರ ಪರಿಸ್ಥಿತಿ ಅನಿವಾರ್ಯತೆ ನಮಗೆ. ನಮ್ಮ ಜಿಲ್ಲೆಯ ಜನರ 16 ಲಕ್ಷ ಜನರ ಆರೋಗ್ಯದ ಕಾರಣ, ಜಿಲ್ಲೆಯ 16 ಲಕ್ಷ ಜನರ ಆರೋಗ್ಯದ ಕಾರಣ ನಾವು ಈ ನಿರ್ಣಯವನ್ನು ಆ ನಿರ್ಣಯಕ್ಕೆ ನಾವು ಒಪ್ಕೊಳ್ಬೇಕು ಮತ್ತು ನಮ್ಮನ್ನು ಮನಸ್ಸಬೇಕು ಅಂತ ಕೊನೆಯದಾಗಿ ಇಷ್ಟೊಂದು ದೊಡ್ಡ ಯೋಗದಾನ, ಇಷ್ಟೊಂದು ದೊಡ್ಡ ಯುದ್ಧದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಆಗಿ ಪೊಲೀಸ್ ಕಾನ್ಸ್ಟೇಬಲ್ ವಿಡಿಯೋಗಳಿಂದ ಆರೋಪ, ಹೆಲ್ತ್ ಡಿಪಾರ್ಟ್ಮೆಂಟಿನ ಏರಿಯಾಗಳಿಂದ ಆರೋಪ, ತುದಿ ತನಕ ಎಲ್ಲ ಬಂತು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಸಹ ಈ ಜಿಲ್ಲೆಯ ಉಳಿಗಾಗಿ ಹಾಗಾಗಿ ಜಿಲ್ಲೆಯ ಪರವಾಗಿ ಪ್ರಜಾಪದ ಸರ್ಕಾರ ಪರವಾಗಿ ಎಲ್ಲ ಇಲಾಖೆಗಳ ಜಿಲ್ಲಾಧಿಕಾರಿ ಟೀಮನ್ನ CO, SP, DC ಎಲ್ಲ ಟೀಮ್ ಅಭಿನಂದಿಸುತ್ತೆ. ಇನ್ನಷ್ಟು ಹೆಚ್ಚು ಶಕ್ತಿ ವಿಭಾಗದ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಮಾಡಬೇಕಾಗಿದೆ. ಕಾರಣ ಜಿಲ್ಲೆಯ ಅಡಿಯೋಡಿಗಳ ಪ್ರಶ್ನೆ ಇದು, ಜನರ ಜೀವನದ ಪ್ರಶ್ನೆ ಇದು. ಅದಕ್ಕಾಗಿ ನಾವೆಲ್ಲರೂ ಎಲ್ಲೋ ಮಾತಾಡ್ತಾರೆ, ಪೊಲೀಸರು ಹೊಡಿತಾರೆ, ಅವ್ರು ಮಾತನ್ನು ಹೇಳ್ತಾರೆ, ಪೊಲೀಸ್ ಹೊಡೆಯೋದನ್ನು ಸಮರ್ಥನೆ ಮಾಡ್ತಾರೆ. ಆ ಜನಕ್ಕೆ ಮತ್ತೊಮ್ಮೆ ತಮ್ಮೂರನ್ನು ಕೈ ಮುಗಿದಿರುತ್ತೆ. ನೀವು ರಸ್ತೆಗೆ ಹೋಗೋದು ಯಾಕೆ? ರಾಷ್ಟ್ರಪತಿ ಹೇಳಿದ್ರು ಕೇಳೋದಿಲ್ಲ, ಮುಖ್ಯಮಂತ್ರಿ ಹೇಳಿದ್ರು ಕೇಳೋದಿಲ್ಲ, ಪ್ರಧಾನಮಂತ್ರಿ ಹೇಳಿದ್ರು ಕೇಳೋದಿಲ್ಲ, ನಾವು ಕೈ ಮುಗಿದು ಹೇಳಿದ್ರು ಕೇಳೋದಿಲ್ಲ. ಪುನಃ ಬರ್ತೇವೆ. ಇದರಿಂದ ಜನರ ಆರೋಗ್ಯದ ಮೇಲೆ ಸಮಸ್ಯೆ, ಆಡಳಿತ ಮೇಲೆ ಸಮಸ್ಯೆ. ನೀವು ನಿಮ್ಮ ಪದ್ಯವನ್ನು ಪಾಲಿಸಿದ್ರೆ ಯಾರು ಏನು ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಮನೆ ಮನೆಗೆ ನಿಮಗೆ ದಿವಾಳಿ ಕೊಟ್ಟಿದ್ದೀರಿ, ಮನೆ ಮನೆಗೆ ಮೀನು ಸಪ್ಲೈ ಮಾಡ್ತಕ್ಕಂಥ ಪದ್ಧತಿ ಸ್ವಲ್ಪ ಹೆಚ್ಚು ಕಮ್ಮಿ ತೊಂದರೆ ಆಗ್ಬೋದು. ಈಗ ಮತ್ತೋದ ಪದ್ಧತಿ ಅಂತ ಸಿಗತ್ತೆ ಅಂತಲ್ಲ, ಅದೆಲ್ಲೋ ಕಡೆ ಬದುಕೋದಕ್ಕೆ ಆಗದೆ ಹೋದಂಥ ಸ್ಥಿತಿಯಲ್ಲಿ ನಮ್ಮ ಜಿಲ್ಲೆ ಇವತ್ತು ಅಷ್ಟರ ಮಟ್ಟಿಗೆ ಎಲ್ಲ ಸಿಗ್ತದೆ. ಬೆಂಗಳೂರಂಥ ಮಹಾನಗರ ಪ್ರದೇಶಗಳಿಗೆ ಗಮನಿಸಿದರೆ ಅವು ಪಡ್ತಕ್ಕಂಥ ಕಷ್ಟ, ಸುಖ, ದುಃಖ ಕಂಡ ನೋಡ್ಬರ್ತೀವಿ. ಅದೆಲ್ಲ ಸ್ಥಿತಿಯನ್ನು ಗಮನಿಸಿದರೆ ಅವನ ಬಹಳ ಆರೋಗ್ಯಪೂರ್ಣವಾಗಿದೆ. ಹಾಗಾಗಿ ಜಿಲ್ಲಾಡಳಿತಕ್ಕೆ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆ ತೊಂದರೆ ಕೊಡುವಂಥ ರೀತಿಯಲ್ಲಿ ನೀವು ವ್ಯವಹರಿಸಿದರೆ ಸರ್ಕಾರದ ಆದೇಶದ ಪ್ರಕಾರ ಪಾಪ ನಿಮ್ಮನ್ನ ಮನೆ ಹೋಗಿ ಕೇಳಬೇಕು. ಆ ಸ್ಥಿತಿಯನ್ನು ಪೊಲೀಸರಿಗೆ ತಂದಿದೆ. ಇಷ್ಟನ್ನು ಮಾತ್ರ ವಿನಂತಿ ಮಾಡ್ತಾ ಪೊಲೀಸ್ ಇಲಾಖೆಗೂ ವಿನಂತಿ ಮಾಡಿದ್ದೇವೆ. ಪೊಲೀಸ್ ಇಲಾಖೆ ಎಲ್ಲ ಕಡೆ ನಿರ್ದೇಶನ ಕೊಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ರೈತಾಪಿ ಸಮುದಾಯ ಮತ್ತು ಮೀನುಗಾರಿಕೆ ಎಲ್ಲರೂ ಕೂಡ ತೊಂದರೆ ಕೊಡ್ತಾರೆ. ಅವ್ರ ಕೆಲಸ ನಾವು ನಿರಂತರವಾಗಿ ಆರಾಮ. ಎಷ್ಟು ಜನ ಹಳ್ಳಿಯಲ್ಲಿ ಜಾಸ್ತಿ ಇರ್ತಾರೆ,
ಮತ್ತು ಪೇಟೆ ಮೇಲೆ ಒತ್ತಡ ಆ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಬೇಕು. ಹೀಗಾಗಿ ಮಳೆಯ ಹೊತ್ತಕ್ಕೆ ಪ್ರಭಾವ ಮತ್ತು ಭಾಗದಲ್ಲಿ ಬಹಳ ಅನಾಹುತಾಗಿದೆ. ಈಗಾಗಲೇ ಈಶ್ವರ ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಹೇಳಿದೆ ಮಾನವೀಯ ನೆಲೆಯಲ್ಲಿ ಯಾರಿಗೆ ಹಾನಿಯಾಗಿದೆ 48 ಗಂಟೆ ಒಳಗೆ ಎಲ್ಲ ಮನೆ ಯಾವುದೇ ಕಾರಣಕ್ಕಾಗಿ ಪೇಮೆಂಟ್ ಇಲ್ಲ. ನಮ್ಮ ಕಡೆ ಹಣ ಇದೆ, ನ್ಯಾಚುರಲ್ ಕೆಲಾಮಿಟೀಸ್ ದುಡ್ಡಿದೆ, ನಮ್ಮ ಆದೇಶ ಕೂಡ 48 ಗಂಟೆ ಕೊಡಬೇಕು ಅಂತಿದೆ. ನಿಮ್ಮ ಇಲಾಖೆ ಪಂಚ ಮಾಡಿದ್ರೆ ಮನದಲ್ಲಿ ಚಿಂತೆ ಮಾಡಿದ್ದಾರೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಈ ಒಳ್ಳೆಯ ವಾತಾವರಣ ಇರೋದಕ್ಕೆ ಈ ಜಿಲ್ಲೆಯ ಜನರು ಕಾಣುತ್ತಿದೆ. ಜಿಲ್ಲೆಯ ಜನ ನಮ್ಮ ಜೊತೆಗೆ ನಮ್ಮ ಆಡಳಿತ ಸರ್ಕಾರ ಹಾಗಾಗಿ ಜಿಲ್ಲೆಯ ಜನ ಕೂಡ ನಾವು ಸಲ್ಲಿಸ್ತೀವಿ. ಒಟ್ಟಾರೆ ಮಾಧ್ಯಮದ ಗೆಳೆಯರು ಕೂಡ ಈ ಜಿಲ್ಲೆಯಲ್ಲಿ ಎಲ್ಲ ಒಂದು ರೀತಿ ವೈಭವೀಪೇತವಾದಂಥ ವರದಿಯನ್ನು ಮಾಡಲಿಲ್ಲ. ಈ ಜಿಲ್ಲೆ ಮತ್ತು ಈ ಜಿಲ್ಲೆ ಚೆನ್ನಾಗಿ ನಡೆದಿರತಕ್ಕಂಥ ವರದಿಯನ್ನೇ ಮಾಡಿಲ್ಲ. ಹಾಗಾಗಿ ನಿಮ್ಮನ್ನು ಕೂಡ ನಾವೆಲ್ಲರೂ ಕೂಡ ಈ ಕಷ್ಟವನ್ನು ನೋವು ಮಾಡಿಕೊಂಡಿದ್ದಾರೆ. ಈ ಕಷ್ಟದ ಹೋರಾಟದ ಸೈನಿಕರಲ್ಲಿ ಯಾವ ಹೋಗ್ತಲ್ಲ, ಕಾರ್ಮಿಕರು ಹೋಗ್ತಲ್ಲ, ಪಾಲಕರು ಹೋಗ್ತಲ್ಲ, ಅಧಿಕಾರಿಗಳು ಹೋಗ್ತಲ್ಲ, ರಾಜಕೀಯ ಪಕ್ಷಗಳು ಹೋಗ್ತಲ್ಲ, ಮಾಧ್ಯಮಗಳು ಹೋಗ್ತಲ್ಲ. ಈ ಯುದ್ಧವನ್ನು ಎದುರಿಸುವಾಗ ನಾವೆಲ್ಲ ಕೂಡಿ ಸೈನ್ಯದ ಸೇವಕರಾಗಿ ಯುದ್ಧವನ್ನು ಎದುರಿಸಿದ್ದೇವೆ. ಯುದ್ಧವನ್ನು ಎದುರಿಸಬೇಕು, ಈ ಮಹಾಮಾರಿಯನ್ನು ಓಡಿಸಬೇಕು ಅಂತ ಹೊರಗೆ ನಿಲ್ಬೇಕಿತ್ತು. ಸರಿ. ಹೌದೌದು.